ಭಾಗವಹಿಸಿರುವಂತಹ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಮ್ಮ ಕಮಾಂಡರ್ ವೀರನಗರ ಕರ್ನಾಟಕ PSI ಮಾನ್ವಿಯವರ ನೇತೃತ್ವದಲ್ಲಿ ಪೊಲೀಸರ ತಂಡ ಬರ್ತಾ ಇದೆ. ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಮುಂದಿನದಾಗಿ 9ನೇ ಸಂಖ್ಯೆ ಶಾಲಾ ಸಮವಸ್ತ್ರ ಬಾಲಕಿಯರ ವಿಭಾಗ. ಬಾಲಕಿಯರು ಸಹ ಅದ್ಭುತವಾದಂತಹ ರೀತಿಯಲ್ಲಿ ಇಂದು ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. 10ನೆಯ ತಂಡ ಪ್ಲಾಟೂನ್ ಸಂಖ್ಯೆ ಗೈಡ್ ವಿಭಾಗ. ಗೈಡ್ ವಿಭಾಗದ ತಂಡದ ನಾಯಕಿ ಮಾನ್ಯರಿಗೆ ಗೌರವ ಸಲ್ಲಿಸಿದ್ದಾರೆ. ಕೊನೆಯ ತಂಡ ಪ್ರಾಥಮಿಕ ವಿಭಾಗದಿಂದ ದಯವಿಟ್ಟು ನಿರ್ಣಾಯಕರು ಗಮನಿಸಬೇಕು. ಶಾಲಾ ಸಮವಸ್ತ್ರ ಬಾಲಕರ ವಿಭಾಗ. ಇಡೀ ಮೈದಾನದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮ ಮಾಜಿ ತಾಲೂಕಿನ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಎಲ್ಲರ ಮನಸೊರೆಗೊಂಡಿದೆ. ಹಾಗಾಗಿ ಅವರಿಗೆ ಅಭಿನಂದನೆಗಳು. ಇಲ್ಲಿಗೆ ಪ್ರಾಥಮಿಕ ವಿಭಾಗದ ಪ್ಲಾಟೂನ್ಗಳ ಮುಕ್ತಾಯವಾದವು. ಮುಂದಿನದಾಗಿ ಪ್ರೌಢಶಾಲಾ ವಿಭಾಗ. ದಯವಿಟ್ಟು ನಿರ್ಣಾಯಕರು ಗಮನಿಸಬೇಕು. ಪ್ಲಾಟೂನ್ ಸಂಖ್ಯೆ 1 ಸೇವಾದಳ ಬಾಲಕಿಯರ ವಿಭಾಗದ ತಂಡದ ನಾಯಕಿ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಕ್ರೀಡೆಯಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ವಿಭಾಗದಲ್ಲೂ ಸಹ ಭಾರತವು ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ಮುಂದಿನದಾಗಿ ಪ್ರೌಢಶಾಲಾ ವಿಭಾಗದಿಂದ ಪ್ಲಾಟೂನ್ ಸಂಖ್ಯೆ 2 ಶಾಲಾ ಸಮವಸ್ತ್ರ ಬಾಲಕಿಯರ ವಿಭಾಗ ತಂಡದ ನಾಯಕಿಯವರಿಂದ ಗೌರವ ವಂದನೆ. ಒಂದು ಪುಟ್ಟ ಭಾರತ ನಮ್ಮ ಕ್ರೀಡಾಂಗಣದಲ್ಲಿ ಸೇರಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣುತ್ತಾರೆ. ನಾವೆಲ್ಲರೂ ಒಂದೇ ಎನ್ನುವಂತಹ ಮಂತ್ರವನ್ನ ಹೇಳುತ್ತಾ ವಿದ್ಯಾರ್ಥಿಗಳು ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ, ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಈ ಚಿಣ್ಣರು ನಮ್ಮ ಭಾರತ ದೇಶದ ಆಸ್ತಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪ್ಲಾಟೂನ್ ಸಂಖ್ಯೆ 3 ಸೇವಾದಳ ಬಾಲಕಿಯರ ವಿಭಾಗ ತಂಡದ ನಾಯಕ ಇವರಿಂದ ಗೌರವ ವಂದನೆ ಮಾನ್ಯ ತಹಸೀಲ್ದಾರ್ ಸರ್ ಅವರು. ಗೈಡ್ಸ್ ವಿಭಾಗ. ಪ್ರೌಢಶಾಲಾ ವಿಭಾಗದಿಂದ 4ನೇ ಪ್ಲಾಟೂನ್ ಗೈಡ್ಸ್ ವಿಭಾಗದ ಮಕ್ಕಳು ಉತ್ತಮವಾದಂತಹ ರೀತಿಯಲ್ಲಿ ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಶಿಸ್ತಿನಿಂದ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಈಗ ಆ ತಂಡದ ನಾಯಕಿ ಮಾನ್ಯ ತಹಸೀಲ್ದಾರ್ ಸರ್ ಇವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಈ ಒಂದು ಪಥಸಂಚಲನವನ್ನು ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಚಪ್ಪಾಳೆಗಳು ನಿರಂತರವಾಗಿ ಸಾಗಲಿ. ಯಾವ ತರಹ ಮಳೆ ಬರುತ್ತೆ ಆ ತರಹ ಮಳೆಯ ತರಹ ಚಪ್ಪಾಳೆಗಳು ನಿಮ್ಮಿಂದ ಮೂಡಿ ಬರಲಿ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ಕೊಡಲಿ. 5ನೆಯ ಪ್ಲಾಟೂನ್ ಶಾಲಾ ಸಮವಸ್ತ್ರ ಬಾಲಕರ ವಿಭಾಗದಿಂದ ಗೌರವಾನ್ವಿತ ತಹಸೀಲ್ದಾರ್ ಸರ್ ಇವರಿಗೆ ವಂದನೆ. ಮುಂದಿನದಾಗಿ ಪ್ರೌಢಶಾಲಾ ವಿಭಾಗದ 6ನೇ ತಂಡ ಶಾಲಾ ಸಮವಸ್ತ್ರ ಬಾಲಕಿಯರ ವಿಭಾಗ. ನೀವೇ ಗಮನಿಸಬೇಕು ಎಷ್ಟು ಅದ್ಭುತವಾಗಿ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ಈ ಒಂದು ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ.
ಸಂಖ್ಯೆ ಶಾಲಾ ಸಮವಸ್ತ್ರ ಬಾಲಕಿಯರ ವಿಭಾಗ. ಮುಂದಿನದಾಗಿ ಪ್ಲಾಟೂನ್ ಸಂಖ್ಯೆ 7 ಎನ್ಎಸ್ಎಸ್ ವಿದ್ಯಾರ್ಥಿನಿಯರು ಬಾಲಕಿಯರ ವಿಭಾಗದಿಂದ ಮಾನ್ಯ ತಹಶೀಲ್ದಾರ್ ಸರ್ ಇವರಿಗೆ ಗೌರವ ವಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಅದ್ಭುತವಾಗಿ ಎಲ್ಲಾ ತಂಡದವರು ಪ್ರಾಥಮಿಕ ವಿಭಾಗದಿಂದ 11 ತಂಡದ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿಭಾಗದಿಂದ 12 ತಂಡಗಳು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ ನಮ್ಮ ಮಕ್ಕಳು. ತಾರೆ ಸಮೀಪರ್ ಅಂತ ಏನ್ ಹೇಳ್ತೀವಿ, ಏನು ನಕ್ಷತ್ರಗಳು ಭೂಮಿಯಲ್ಲಿದ್ದಾವೆ, ಅವೇ ಈ ನಕ್ಷತ್ರಗಳು, ಅವೇ ಈ ತಾರೆಗಳು. ಅದ್ಭುತ. 8ನೆಯ ತಂಡ ಸ್ಕೌಟ್ಸ್ ವಿಭಾಗದಿಂದ ತಂಡದ ನಾಯಕ ಗೌರವ ವಂದನೆ ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ. ಫ್ಯಾಂಟಾಸ್ಟಿಕ್, ಟ್ರೆಮೆಂಡಸ್, ಅದ್ಭುತ ಪಥಸಂಚಲನ ಪರೇಡ್ ವಿದ್ಯಾರ್ಥಿಗಳಿಂದ. ಮುಂದಿನದಾಗಿ 9ನೆಯ ತಂಡ ಶಾಲಾ ಸಮವಸ್ತ್ರ ಬಾಲಕಿಯರ ವಿಭಾಗ. ಬಾಲಕಿಯರ ವಿಭಾಗದಿಂದ ತಂಡದ ನಾಯಕಿ ಮಾನ್ಯ ತಹಸೀಲ್ದಾರ್ ಸರ್ ಇವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಎಲ್ಲಾ ವಿದ್ಯಾರ್ಥಿಗಳಿಗೆ, ಮಾರ್ಗದರ್ಶಕ ಶಿಕ್ಷಕರಿಗೆ, ತಂಡದ ವ್ಯವಸ್ಥಾಪಕರಿಗೆ, ಶಾಲೆಯ ಮುಖ್ಯ ಗುರುಗಳಿಗೆ ಇಷ್ಟೊಂದು ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸಿದ್ದಕ್ಕಾಗಿ. 10ನೆಯ ತಂಡ ಶಾಲಾ ಸಮವಸ್ತ್ರ ಬಾಲಕರ ವಿಭಾಗ ತಂಡದ ನಾಯಕ ಈಗ ಗೌರವ ವಂದನೆಯನ್ನು ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಸಮವಸ್ತ್ರ ಬಾಲಕರ ವಿಭಾಗ. ಶಾಲಾ ಸಮವಸ್ತ್ರ ಬಾಲಕರ ವಿಭಾಗದ ವಿದ್ಯಾರ್ಥಿಗಳು ತಂಡದ ನಾಯಕ ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ನಿರ್ಣಾಯಕರನ್ನು ಗಮನಿಸಬೇಕು. ಕೊನೆಯ ತಂಡ ಪ್ರೌಢಶಾಲಾ ವಿಭಾಗದಿಂದ ಈಗ ಬರ್ತಾ ಇದೆ. ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಎಲ್ಲರೂ ಸಹ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಬೇಕು. ನಿಮ್ಮ ಚಪ್ಪಾಳೆಗಳು ಹೀಗೆ ಸಾಗುತ್ತಾ ಇರಲಿ. ಇಷ್ಟೊಂದು ಅದ್ಭುತವಾಗಿ ಪಥಸಂಚಲನವನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡಲಿ, ಸ್ಫೂರ್ತಿಯನ್ನು ನೀಡಲಿ. ಸತತ 1 ವಾರಗಳಿಂದ ಬೆಳಿಗ್ಗೆ 5:30ಯಿಂದ ಹಿಡಿದು ಮಕ್ಕಳು ಈ ಒಂದು ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಹಿಂದೆ ಸಾಕಷ್ಟು ಶ್ರಮವಿದೆ, ಇದರ ಹಿಂದೆ ಸಾಕಷ್ಟು ಶಿಕ್ಷಕರು ಕೆಲಸ ಮಾಡಿದ್ದಾರೆ, ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ತಟ್ಟುವುದರ ಮುಖಾಂತರ ಗೌರವವನ್ನ ಅಭಿನಂದಿಸಬೇಕು. ಎಲ್ಲಾ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ವಿಭಾಗದಿಂದ 11 ತಂಡಗಳು, ಪ್ರೌಢಶಾಲಾ ವಿಭಾಗದಿಂದ 12 ತಂಡಗಳು ಅದ್ಭುತವಾಗಿ ಈ ಒಂದು ಪಥಸಂಚಲನವನ್ನ ಮಾಡಿದ್ದಾರೆ. ಅವರಿಗೆ ನಾನು ಇಲಾಖೆಯ ವತಿಯಿಂದ, ತಾಲೂಕು ಆಡಳಿತ ವತಿಯಿಂದ, ನನ್ನ ಗೌರವಾನ್ವಿತ ಶಾಸಕರ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳು ನಿಮ್ಮೆಲ್ಲರಿಗೆ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಈ ಒಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಡ್ರಮ್ ಸೆಟ್ ತಂಡದವರಿಗೂ ಸಹ ಧನ್ಯವಾದಗಳು. ಹೊನ್ನಪ್ಪ ಸರ್ ಮುಂದೆ